ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಇವತ್ತು ಏನೇನು ನ್ಯೂಸ್ ಇದೆ ಅನ್ನುವಂಥದ್ದನ್ನು ನೋಡಿಕೊಂಡು ಆಮೇಲೆ ನಿಮಗೆ ಕೆಲವು ಚುರುಕಾದಂಥ ಮತ್ತು ಸ್ಪೆಷಲ್ ಆದಂಥ ನ್ಯೂಸ್ ಅನ್ನ ಕೊಡೋಣ ಅಲ್ವಾ ಹರ್ಷಿನಿ? ಏನಿದೆ ಇವತ್ತು ನ್ಯೂಸ್? ಮೊದಲನೇದಾಗಿ ಕೃಷ್ಣನ್ ಲವ್ ಸ್ಟೋರಿ ಬಂದ್ಬಿಟ್ಟು ಡಬ್ ಆಗ್ತಾ ಇದೆ ತೆಲುಗುಗೆ. ಹಾಗೆ ಈ ಸಿನಿಮಾದ ಆಡಿಯೋ ರಿಲೀಸ್ ಫಂಕ್ಷನ್ ಮೊನ್ನೆ ಅಷ್ಟೇ ನಡೀತು. ಈ ಸಿನಿಮಾಗಳು ತೆಲುಗುಗೆ, ತಮಿಳಿಗೆ, ಕನ್ನಡ ಸಿನಿಮಾಗಳು ಡಬ್ ಆಗೋದು ಹೊಸ ವಿಷಯ ಅಲ್ಲ. ಈ ಹಿಂದೆ ಜಾಕಿ, ಬಿಂದಾಸ್, ಲವ್ ಗುರು, ಗಾನ ಬಜಾನ, ಶಿಕಾರಿ ಅಂತ ಸಿನಿಮಾಗಳು ತೆಲುಗುಗೆ, ತಮಿಳಿಗೆ, ಮಲಯಾಳಂಗೆ ಡಬ್ ಆಗ್ತಾನೆ ಇರುತ್ತೆ. ಬಟ್ ಡಬ್ಬಿಂಗ್ ಬಗ್ಗೆ ಎಷ್ಟೊಂದು ಜನ ಚಕ್ರ ಎತ್ತುತ್ತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆ ಕನ್ನಡಕ್ಕೆ ಡಬ್ ಆಗೋದ್ರಲ್ಲಿ ಇದು ಒಂಥರ ಸಂಕಟದ ಪ್ರಶ್ನೆ ನೋಡಿ. ನಮ್ಮ ಸಿನಿಮಾಗಳು ಬೇರೆ ಭಾಷೆಗೆ ಡಬ್ ಆದಾಗ ಅಥವಾ ರೀಮೇಕ್ ಆದಾಗ ನಾವು ಬಹಳ ಖುಷಿ ಪಡ್ತೇವೆ. ಹೌದು, ಈಗ ಹಿಂದೆ ರಾಜ್ಕುಮಾರ್ ಕಾಲದಿಂದಲೂ 52ನೇ ಇಸ್ವಿಯಿಂದಲೂ ಸಾಮಾನ್ಯ ಡಬ್ಬಿಂಗು ರೀಮೇಕು ಪರಭಾಷೆಗೆ ಆಗ್ತಾ ಇದೆ. ಆದರೆ ನಮ್ಮ ಭಾಷೆಗೆ ನಾವು ಅದನ್ನ ಒಪ್ಪಿಕೊಳ್ಳಿಕ್ಕೆ ಸಿದ್ಧವಾಗಿಲ್ಲ. ಬಹುಶಃ ನನಗನ್ನಿಸ್ತದೆ, ಒಂದು ಭಾಷೆಯ ಸೂಕ್ಷ್ಮತೆಯ ಪ್ರಶ್ನೆ ಬಂದಾಗ ಡಬ್ಬಿಂಗನ್ನು ಒಪ್ಪಿಕೊಳ್ಳಿಕ್ಕೆ ಆ ಒಂದು ವಾತಾವರಣ ಇನ್ನೂ ಸಿದ್ಧಿಯಾಗಿಲ್ಲ, ಸೃಷ್ಟಿಯಾಗಿಲ್ಲ ಅಂತ ಅನಿಸ್ತದೆ ನನಗೆ. ಈಗ ಡಬ್ ಆಗಬೇಕೋ ಬಿಡಬೇಕು ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಅದು ಹಿಂದೆ ಆಗಬಾರ್ದು ಅನ್ನೋದಕ್ಕೆ ರಾಜ್ಕುಮಾರ್ ಕಾಲದಲ್ಲಿ, ಅನಕರ ಕಾಲದಲ್ಲಿ ಅದಕ್ಕೊಂದು ಬಹಳ ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳಾಗಿದೆ. ಆದರೆ ಈಗ ಕಾಲ ಬದಲಾಗಿದೆ. ಈಗ ನಿಮ್ಮಂಥ ಯುವತಿಯರು ಅಥವಾ ನಿಮ್ಮ ಏಜಿನವರೆಲ್ಲರೂ ಕೇಳ್ತಾ ಇದ್ದಾರೆ, ನಾವ್ಯಾಕೆ ನಮ್ಮ ಭಾಷೆಯಲ್ಲೇ ಬೇರೆ ಸಿನಿಮಾಗಳನ್ನು ನೋಡಬಾರ್ದು? ಇಂಗ್ಲಿಷ್ ಸಿನಿಮಾ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು. ಅದಕ್ಕೆ ತುಂಬ ವಾದ ವಿವಾದಗಳಾಗಿದೆ. ಅದಕ್ಕೆ ಇದು ಚರ್ಚೆಗೆ ವೇದಿಕೆ ಅಲ್ಲ. ಆದರೆ ನಾನು ಹೇಳೋದು, ನಮ್ಮ ಸಂಭ್ರಮ ಅವರ ಸಂಭ್ರಮವೂ ಆಗಬೇಕು ಅನ್ನೋದು ಒಂದು ವಾದ. ಇನ್ನೊಂದು, ಕನ್ನಡದ ನೆಲದಲ್ಲಿ ಇವತ್ತು ಬಹುಭಾಷೆಗಳು ಕಾಲೂರ್ತಾ ಇರೋದ್ರಿಂದ, ಬಹುಭಾಷೆಗಳು ಹೆಚ್ಚು ಮನೆ ಮಾತಾಗಿರೋದ್ರಿಂದ ಕನ್ನಡವೇ ಈಗ ನೋಡಿ, ಚಾನಲ್ ಸರ್ವೆಯಲ್ಲಿ ನಮ್ಮ ಕನ್ನಡದ ಚಾನಲ್ಗಿಂತ ಬೇರೆ ಭಾಷೆ ಚಾನಲ್ ನಂಬರ್ 1 ಇದೆ ಅನ್ನೋದು ಮೊನ್ನೆ ಯುನೆಸ್ಕೋದಲ್ಲಿ ರಿಪೋರ್ಟ್ ಬಂತು. ಹಾಗಾಗಿ ಕನ್ನಡ ಒಂದು ಸೂಕ್ಷ್ಮ ಭಾಷೆ ಆಗಿದೆ. ಆದ್ದರಿಂದ ಈಗ ನಾವು ಡಬ್ಬಿಂಗನ್ನು ಒಪ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಬೇರೆಯವರು ಡಬ್ಬಿಂಗ್ ಮಾಡಿದ್ರೆ ಖುಷಿ ಪಡುವ ಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ ನಮ್ಮ ಸಿನಿಮಾ ಅಲ್ಲಿ ಡಬ್ಬಿಂಗ್ ಆಗಿ ಚೆನ್ನಾಗಿ ಹೋಗ್ತಾ ಇದೆ ಅಂತಂದ್ರೆ ಆ ಖುಷಿ ಪಡುವ ಹಂತದಲ್ಲಿ ಈಗ ಅದು ಹೆಮ್ಮೆ ಪಡಲೇಬೇಕಾದ ವಿಷಯ ನಮ್ಮ ಸಿನಿಮಾಗಳು. ಮನೆ ಶಶಾಂಕ್ ಎಲ್ಲ ಹೋಗಿ ಅಲ್ಲಿ ಮತ್ತೆ ತುಂಬಾ ಚೆನ್ನಾಗಿ ಹಾಡುಗಳನ್ನು ಮಾಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ನೋಡಿ ನೀವು ಸಿಗುತ್ತೆ. ಅದ್ರ ಜೊತೆಗೆ ಒಂದು ನ್ಯೂಸ್ ಇದೆ. ರಮ್ಯಾ ಕೂತ್ರು ಸುದ್ದಿ, ನಿಂತ್ರು ಸುದ್ದಿ, ಎಲ್ಲದಕ್ಕೂ ಸುದ್ದಿ. ಆದ್ರೆ ರಮ್ಯಾ ರಾಫೆಲ್ ಮದುವೆ ಆಗತ್ತೆ ಅಂತ ಇತ್ತೀಚೆಗೆ ಒಂದು ವೆಬ್ಸೈಟ್ ನಲ್ಲಿ ಸುದ್ದಿ ಆಗಿತ್ತು. ಆದ್ರೆ ಆ ಎಲ್ಲಾ ವಾದಗಳನ್ನ ತಳ್ಳಿ ಹಾಕಿದ್ದಾಳೆ. ಇವತ್ತು ಪೇಪರ್ ನಲ್ಲಿ ಸ್ಟೇಟ್ಮೆಂಟ್ ನೋಡಿದ್ರೆ, ನನ್ಗೆ ಇನ್ನೂ ನಾವಿಬ್ರು ಈಗ ತಾನೇ ನಮ್ಗೆ ಜೊತೆಗೆ ಓಡಾಡ್ತಾ ಇದೀವಿ, ನಮ್ಮ ಇಬ್ಬರ ಒಡನಾಟ ಇದೆ, ಈಗಲೇ ನನ್ನ ಮದುವೆ ಆಗಲ್ಲ ಅಂತ ಮತ್ತೊಂದು ಕೌಂಟರ್ ಸ್ಟೇಟ್ಮೆಂಟ್ ರಮ್ಯಾ ಕೊಟ್ಟಿದ್ದಾಳೆ. ನೀವು ಪೇಪರ್ ಅಲ್ಲಿ ಓದ್ರಿ. ನಾನು ಕಾಕತಾಳಿ ಅನ್ನೋ ಹಾಗೆ ನಿನ್ನೆ ಮಾತಾಡಿದ್ದೆ. ಅವಳು ಅದನ್ನು ಹೇಳಿದ್ದು ಏನು, ನನಗೆ ಬೇಕಾದಷ್ಟು ಅವಕಾಶಗಳಿದೆ, ಸಿನಿಮಾದಲ್ಲಿ ಪಾತ್ರಗಳು ಬರ್ತಾ ಇದೆ, ಹೊಸ ರೀತಿಯ ಶೇಡ್ಗಳಲ್ಲಿ ಪಾತ್ರವನ್ನು ಮಾಡಬೇಕು ಅನ್ನೋ ನನ್ನ ಆಸೆಗೆ ನಿರ್ದೇಶಕರು ನನಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ನಿಮ್ಗೆ ಯಾರಿಗೂ ಹೇಳ್ದೇನೆ ಮದುವೆ ಆಗುವಷ್ಟು ನನಗೆ ಆ ಥರದ್ದು ಯಾವುದೇ ಸಂದರ್ಭಗಳಿಲ್ಲ. ಯಾಕೆಂದ್ರೆ ನಾನು ಈಗಾಗಲೇ ರಫೇಲನ್ನ ಲವ್ ಮಾಡ್ತಾ ಇದ್ದದ್ದನ್ನು ನಿಮ್ಗೆ ಹೇಳಿದ್ದೇನೆ, ನಾನು ಹಚ್ಚೆ ಹಾಕಿಸ್ಕೊಂಡದ್ದನ್ನು ತೋರಿಸಿದ್ದೇನೆ, ಮತ್ತು ನಾನು ಅವನು ಒಟ್ಟಿಗೆ ಓಡಾಡೋದನ್ನು ನಿಮ್ಗೆಲ್ಲರಿಗೂ ಕಣ್ಣೆದುರನ್ನೇ ಓಡಾಡಿದ್ದೇನೆ. ಹಾಗಾಗಿ ಈ ಹೊತ್ತಿಗೂ ನಾನು ಕೇಳಿದೆ, ರಫೇಲೇನಾ ಅಂತಿಮ ಅಥವಾ ಮಧ್ಯದಲ್ಲಿ ಏನಾದ್ರು ಬೇರೆ ಬ್ರೇಕಿಂಗ್ ನ್ಯೂಸ್ ಏನಾದ್ರು ಅಲ್ತ? ಇಲ್ಲ, ನಾನು ಮದುವೆ ಆಗುದು ರಫೇಲ್ನನ್ನೇ ಮದುವೆ ಆಗುದು, ಮತ್ತೆ ನಿಮ್ಗೆಲ್ಲರಿಗೂ ಹೇಳಿಯೇ ಮದುವೆ ಆಗ್ತೇನೆ. ಬಹುಶಃ ಇಡೀ ಕನ್ನಡ ಚಿತ್ರರಂಗ ಬಹಳ ಕಾತರತೆಯಿಂದ ಕಾಯ್ತಾ ಇರೋದು ರಮ್ಯನ್ ಮದುವೆ. ಅದಕ್ಕೆ ಎಷ್ಟು, ಯಾಕಂದ್ರೆ ತುಂಬಾ ಕಾದ ಮದುವೆಗಳೆಲ್ಲ ಟುಸ್ ಆಗಿ ನಮ್ಗೆ ಗೊತ್ತಿಲ್ಲದೆ ಆಗಿದ್ದಾವೆ. ಆಯ್ತಾ, ಕೆಲವು ಆದ್ಮೇಲೆ ಗೊತ್ತಾಗಿದೆ. ಈ ಮದುವೆ ಬಹುಶಃ ನಮ್ಮ ಐಶ್ವರ್ಯ ರೈ ಮದುವೆ ಹಾಗೆ ಅಥವಾ ಶಿಲ್ಪಾ ಶೆಟ್ಟಿ ಮದುವೆ ಹಾಗೆ ಕನ್ನಡದ ಮಿತಿಯೊಳಗೆ ಕಾಸ್ಟ್ಲಿ ಸಾರಿ ನೋಡ್ಬೋದು, ನೀವು ಕಾಸ್ಟ್ಲಿ ಮಂಟಪ ನೋಡ್ಬೋದು, ಜ್ಯುವೆಲ್ರಿ ನೋಡ್ಬೋದು, ಅಥವಾ ಒಂದಿಷ್ಟು ನಮಗೂ ಬಹುಶಃ ಸುದ್ದಿ ಮನೆಯಲ್ಲಿ ಮೆಹಂದಿಯಿಂದ ಹನಿಮೂನ್ ವರೆಗೂ ಎಲ್ಲರಿಗೂ ಕ್ಯೂರಿಯಾಸಿಟಿ. ಹೌದು, ನಾವು ಒಂದು 3-4 ದಿನ ಅದೇ ಬಗ್ಗೆ ಹೆಚ್ಚೆಚ್ಚು ಮಾತಾಡಬಹುದು. ಈ ತರದೆಲ್ಲ ಇರ್ಬೋದು, ನೋಡೋಣ. ಹಾಗೆ ಅದನ್ನ ಹಾಗೆ ಸಿಗುತ್ತೆ ಅಂತ ನಾವು ಕಾಯೋಣ. ಈಗ ನಮ್ಮ ಸ್ಟುಡಿಯೋಕ್ಕೆ ಆಗ್ಲೇನೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಂಬಾರಿ ಸಿನಿಮಾದ ಮೂಲಕ ಅರ್ಜುನ್ ತನ್ನ ಬತ್ತಳಿಕೆಯ ಅಸ್ತ್ರವನ್ನು ಅದ್ಭುತವಾಗಿ ಪ್ರಯೋಗ ಮಾಡಿದ್ದ. ಕನ್ನಡ ಚಿತ್ರರಂಗ ನಿಬ್ಬೆರಗಾಗಿ ಅದನ್ನು ನೋಡ್ತು. ಬಹುಶಃ ಯೋಗಿಗೆ ಒಂದು ಹೊಸ ಬೆಳಕನ್ನು, ವೃತ್ತಿಯ ಒಂದು ಛಾಪನ್ನು ತಂದುಕೊಟ್ಟಂಥ ಸಿನಿಮಾ ಅದು. ಆದರೆ ದೌರ್ಭಾಗ್ಯ, ಸುಪ್ರೀತ ಅದರ ನಂತರ ಹೆಚ್ಚು ಏನೋ ಅಂತ ಬೆಳಕಾಗಿ ಕಾಣಲಿಲ್ಲ ನಮಗೆ. ಅಂಥವನು ಈಗ ಅದ್ದೂರಿ ಅಂತ ಸಿನಿಮಾವನ್ನು ಮಾಡ್ತಾ ಇದ್ದಾನೆ. ಅರ್ಜುನ್ ಸರ್ಜಾ ಅವರ ಅಳಿಯ, 2ನೇ ಅಳಿಯ ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಮಗೆ ಮಾತಾಡಬೇಕು. ಅವರು ಯಾಕಿಷ್ಟು ನಿಧಾನವಾಗಿ ಬರ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗಳನ್ನು ಬಹುಶಃ ನೀವೆಲ್ಲ ಕೇಳ್ತೀರಿ ಅಂತ ಅಂದ್ಕೊಂಡಿದ್ದೇನೆ.
ಈಗ ನಮ್ಮ ಸ್ಟುಡಿಯೋಕ್ಕೆ ಅರ್ಜುನ್ ಬರ್ತಾ ಇದ್ದಾರೆ. ಓವರ್ ಟು ಅರ್ಜುನ್. ನನ್ನ ಸಿನಿಮಾ ಹಿಟ್ಟಾಗಿದ್ದು ತಪ್ಪ, ಇಲ್ಲ ಹಿಟ್ ಸಿನಿಮಾ ಮಾಡಿದ ತಪ್ಪ, ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ ತಪ್ಪ, ಕೆಟ್ಟ ಸಿನಿಮಾ ಮಾಡಬೇಕಾಗಿತ್ತ ಅನ್ನೋದೇ ಗಿಮಿಕ್ಸ್ ಮಾಡದೇ ಇರುತ್ತಪ್ಪ. ಅದು ನನಗಿನ್ನೂ ಅದು ಯಕ್ಷ ಪ್ರಶ್ನೆ ಹಾಗೆ ಉಳಿದಿದೆ ಅದು.